ಎಲ್ರಿಗೂ ನಮಸ್ಕಾರ. ಮೇ ತಿಂಗಳ ಕಡೆಯ ದಿನಗಳಲ್ಲಿ ಮತ್ತೆ ನಾವು ಯೋಗ ಮತ್ತು ಧ್ಯಾನದ ನಂತರ ಈ ಒಂದು ಕಗ್ಗದ ವಿಷಯದ ಕಲಿಕೆಗೆ, ಅಧ್ಯಯನಕ್ಕೆ, ಅರ್ಥೈಸಿಕೊಳ್ಳುವಂತಹ ಈ ಪ್ರಯತ್ನಕ್ಕೆ ಎಲ್ಲ ಒಂದಾಗ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ, ಇಂತಹ ಒಂದು ವ್ಯವಸ್ಥಿತವಾದಂತಹ ವೇದಿಕೆಯನ್ನ ಅಂತರ್ಜಾಲದ ಮುಖಾಂತರ ನಮ್ಮನ್ನೆಲ್ಲರನ್ನೂ ಒಂದುಗೂಡಿಸಿ ಈ ಸತ್ಸಂಗ, ಸಂವಾದ, ಒಳ್ಳೆಯ ವಿಷಯಗಳ, ವಿಚಾರಗಳ ವಿನಿಮಯ, ಅಭಿಪ್ರಾಯ ಹಂಚಿಕೆ, ಸಾಹಿತ್ಯದ ಅವಲೋಕನ, ವಿಶೇಷವಾಗಿ ಡಾಕ್ಟರ್ ಡಿ ವಿ ಜಿಯವರ ಸಾಹಿತ್ಯ ವಾಂಗ್ಮಯದ ದೃಷ್ಟಿ, ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿರುವಂತಹ ವಾಸ್ಕಿ ಯೋಗ ಕೇಂದ್ರ ಮತ್ತು ಉಮಾಮಹೇಶ್ವರ ಗುರೂಜಿಯವರಿಗೆ ತಮ್ಮೆಲ್ಲರ ಪರವಾಗಿ ವ್ಯಕ್ತಿಗತವಾಗಿ ನಾನು ಅನಂತಾನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಇಂದಿನ ನಮ್ಮ ಕನ್ನಡ ಸಾರಸ್ವತ ಲೋಕ ಬಡವಾಗಿದೆ. ಈಗ ತಾನೇ ಬಂದ ಸುದ್ದಿ, ನಮ್ಮ ಸರಸಕವಿ, ರಸಕವಿ, ಭಾವಕವಿ ಅಂತಲೇ ಬಹಳ ಜನಪ್ರಿಯರಾಗಿದ್ದಂತಹ ಶ್ರೀ ಎಚ್ ಎಸ್ ವೆಂಕಟೇಶ ಮೂರ್ತಿಯವರು ನಮ್ಮನ್ನ ಅಗಲಿದ್ದಾರೆ. ಬಹಳ ಕನ್ನಡದ ಭಾವಗೀತೆಗಳ ಲೋಕದಲ್ಲಿ ಮತ್ತೆ ಸಾಹಿತ್ಯದ ಲೋಕದಲ್ಲಿ ತಮ್ಮದೇ ಆದಂತಹ ಒಂದು ವಿಶೇಷವಾದ ಛಾಪನ್ನು ಮೂಡಿಸಿದಂತಹವರು ಕವಿ ಎಚ್ ಎಸ್ ವಿ ಅವರು. ಹಿಂದೆ ನಮ್ಮ ಕವಿ ಸಮಯದ ಒಂದು ಭಾಗದಲ್ಲಿ, ಆಗ ನಾವು ಕೋವಿಡ್ ಸಮಯದಲ್ಲಿ ಕವಿ ಸಮಯ ಅಂತ ಮಾಡ್ತಾ ಇದ್ವಿ, ಆ ಕವಿ ಸಮಯದ ಒಂದು ಭಾಗದಲ್ಲೂ ಸಹ ಅವರು ನಮ್ಮೊಂದಿಗೆ ಕೂತು ಅವರ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದು, ಅವರ ಅನಿಸಿಕೆಗಳನ್ನು ನಮ್ಮೊಂದಿಗೆ ಸೇರಿಸಿಕೊಂಡದ್ದು, ಆ ಕವಿ ಸಮಯದಲ್ಲಿ ಭಾಗವಹಿಸಿದ್ದು ಇನ್ನೂ ಹಸಿರಾಗಿ ನೆನಪಾಗಿ ಉಳಿದಿರುವಂತಹ ಸಮಯದಲ್ಲೇ ಈಗ ಅವರಿಗೆ 81 ವರ್ಷ. ಕಳೆದ ವರ್ಷ ತಾನೇ ಇತ್ತೀಚೆಗೆ HSV 80 ಅಂತ ಒಂದು ದೊಡ್ಡ ಕಾರ್ಯಕ್ರಮ ಅವರ ಮನೆಯ ಬಳಿಯೇ ನಡೆಸಿಕೊಟ್ಟದ್ದಾಗಿತ್ತು. ಅವರು ಇಂದು ನಮ್ಮನ್ನ ಅಗಲಿದ್ದಾರೆ. ಸಹೃದಯಿ, ಸಜ್ಜನರು, ಸದಾಕಾಲ ಹಸನ್ಮುಖರಾಗಿದ್ದಂತಹವರು. ಭಾವಗೀತೆಗಳ ಲೋಕಕ್ಕೆ ಬಹಳ ದೊಡ್ಡ ಕೊಡುಗೆ ಅವರದ್ದು. 1944 ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹೋದಿಗೆರೆ ಅನ್ನುವಂತಹ ಪುಟ್ಟ ಗ್ರಾಮದಲ್ಲಿ ಜನಿಸಿದಂತಹವರು. ಅಲ್ಲಿಯೇ ತಮ್ಮ ಬಾಲ್ಯವನ್ನು ಕಳೆದು 1973 ಹೊತ್ತಿಗೆ ಬೆಂಗಳೂರಿನ ಸೆಂಟ್ ಜೋಸೆಫ್ಸ್ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ವೃತ್ತಿ ಆರಂಭ ಮಾಡಿದ್ದು. 2000ವರೆಗೂ ಅವರು ಪ್ರಾಧ್ಯಾಪಕರಾಗಿದ್ರು. ಬಹಳ ದೊಡ್ಡ ಕವಿ. ನಾವು ತ್ರಿವಳಿಗಳು ಅಂತಲೇ ನಾವು ಕನ್ನಡ ಸಾಹಿತ್ಯದಲ್ಲಿ, ಆಧುನಿಕ ಕನ್ನಡ ಭಾವಗೀತೆ ಜಗತ್ತಿನಲ್ಲಿ ಎಂ.ಎನ್. ವ್ಯಾಸರಾವ್ ಅವರು ನಮ್ಮನ್ನಾಗಲಿ ಆಯಿತು. ಇಂದಿಗೆ ಎಚ್ ಎಸ್ ವೆಂಕಟೇಶ ಮೂರ್ತಿ ಅವರು, ಮತ್ತೊಬ್ಬರು B.R. ಲಕ್ಷ್ಮಣರಾವ್. ಇವರು 3 ಜನ ಒಟ್ಟಿಗೆ ಇರ್ತಾ ಇದ್ರು. ಎಲ್ಲ ಕಾರ್ಯಕ್ರಮಗಳಲ್ಲೂ ಒಟ್ಟಿಗೆ ಇರೋ, ಒಂದೇ ರೀತಿಯ ಕವನಗಳನ್ನ, ಪದ್ಯಗಳನ್ನ, ಭಾವಗೀತೆಗಳನ್ನ ರಚಿಸಿದಂಥವರು. ಹೇರಳವಾಗಿ ಬಹಳ ಸಮರ್ಥವಾಗಿ ಆ ಕನ್ನಡ ಸಾರಸ್ವತ ಲೋಕವನ್ನು ಬೆಳಗಿದಂತಹ ಈ 3 ವ್ಯಕ್ತಿಗಳು. B.R. ಲಕ್ಷ್ಮಣರಾವ್ ನಮ್ಮ ಜೊತೆಗೆ ಇನ್ನೂ ಇದ್ದಾರೆ. ಹಾಗೆ ಇನ್ನೂ ಹೆಚ್ಚು ಕಾಲ ಅವರು ನಮ್ಮೊಂದಿಗೆ ಇರಲಿ. ಆದರೆ ಇಬ್ಬರು ಅಣ್ಣಂದಿರನ್ನ ಕಳೆದುಕೊಂಡಂತಹ B.R. ಲಕ್ಷ್ಮಣರಾವ್ ಅವರಿಗೆ ಬಹಳ ಘಾತವಾಗಿರುತ್ತದೆ. ಎಚ್ ಎಸ್ ವೆಂಕಟೇಶ ಮೂರ್ತಿಯವರು ಇಲ್ಲೇ ನಮ್ಮ ರಾಜರಾಜೇಶ್ವರಿ ನಗರದಲ್ಲಿ ಹೊಸಕೆರೆ ಹಳ್ಳಿ ಅಲ್ಲಿ ಇದ್ರು. 1 ವರ್ಷದಿಂದ ಸ್ವಲ್ಪ ಅನಾರೋಗ್ಯ ಕಾಡ್ತಲೇ ಇತ್ತು. ಅವಾಗವಾಗ ಆಸ್ಪತ್ರೆಗೆ ಹೋಗ್ತಲೇ ಇದ್ರು. 2-3 ಬಾರಿ ಅಂತೂ ತುಂಬಾ ಚಿಂತಾಜನಕವಾದ ಸ್ಥಿತಿ ಅಂತಲೇ ಹೇಳಲಾಗಿತ್ತು. ಅಯ್ಯೋ, ICU ಇಂದ ಹಿಂತಿರುಗಿ ಬರೋದೇ ಕಷ್ಟ ಅನ್ನೋಷ್ಟರ ಮಟ್ಟಿಗೆ ಅವರಿಗೆ ಅನಾರೋಗ್ಯ ಪೀಡಿಸ್ತಾ ಇತ್ತು. ಆದರೂ ಇತ್ತೀಚೆಗೆ ಕಳೆದ ತಿಂಗಳು ನಾವು ಭಾರತೀಯ ವಿದ್ಯಾಭವನದಲ್ಲಿ ಅರಮಿತ್ರ ಅವರ 90ನೇ ವರ್ಷದ ಮಿತ್ರಾರ್ಣವ ಅನ್ನುವಂಥ ದೊಡ್ಡ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾಗ ಸ್ವತಃ ಬಂದು HSV ಅವ್ರು ನಡಿಲಿಕ್ಕೂ ಸಹ ಆಗ್ತಾ ಇರಲಿಲ್ಲ. ಅವ್ರ ಮಗನ ಕೈ ಸಹಾಯ ಮಾಡಿಕೊಂಡು ಬಂದು 2 ಗಂಟೆಗಳ ಕಾಲ ನಮ್ಮೊಂದಿಗೆ ಇದ್ದು
ಮಿತ್ರ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದದ್ದು. ಆ, ಮತ್ತೊಂದು ಕಾರ್ಯಕ್ರಮದಲ್ಲೂ ಈಗ ಕಳೆದ 10 ದಿವಸದ ಹಿಂದೆನೂ ಸಹ ಕಾರ್ಯಕ್ರಮಗಳು ಹೋಗ್ತಾ ಇದ್ರು. ಆದ್ರೆ ಆ ನಂತರ ಈಗ ಒಂದು 15 ದಿವಸಗಳಿಂದ ಪಾಪ ಹಾಸಿಗೆ ಹಿಡಿದಿದ್ರು. ನಾವು ಹೋಗ್ಬೇಕು ಬರಬಹುದಾ ಅಂತ ಕೇಳಿದ್ವಿ, ಇಲ್ಲ ಬರಬೇಡಿ ಕಷ್ಟ, ಅವ್ರಿಗೆ ಬರಬೇಕು, ಜನ ಮಾತಾಡಿಸ್ಬೇಕು ಅನ್ನೋಂಥದ್ದು ಇತ್ತು. ಆದ್ರೆ ಅವರ ಕಷ್ಟ ಅವರಿಗೆ ಆ ಮನೆಯವರು ಹೇಳಿದ್ರು, ಅವ್ರ ಸೊಸೆನೂ ಹೇಳಿದ್ರು, ಇಲ್ಲ ಅವ್ರಿಗೆ ಕಷ್ಟ ಆಗ್ತದೆ ಅಂತ. ಹಾಗಾಗಿ ಇತ್ತೀಚೆಗೆ ನೋಡ್ಲಿಕ್ಕಾಗಿಲ್ಲ. ಎರಡು ಮಹಾಕಾವ್ಯಗಳನ್ನ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ರಚಿಸಿ ನೀಡಿರುವಂತಹವರು ಎಚ್ ವೆಂಕಟೇಶ ಮೂರ್ತಿಯವರು. ಆ, ಶ್ರೀರಾಮಚರಣ ಅಂತ ಬಹಳ ಒಳ್ಳೆ ಕಾವ್ಯ. ಭಾವಗೀತೆಗಳಲ್ಲಂತೂ ನಿಮಗೆ ನಾವು ಈ ಮಾಯಾಮೃಗದು ಶೀರ್ಷಿಕೆ ಗೀತೆ ನೋಡ್ತೇವೆ, ಮುಕ್ತ ಮುಕ್ತ ಶೀರ್ಷಿಕೆ ಗೀತೆ ನೋಡಿದ್ದೇವೆ. ಇದೆಲ್ಲ ಅವರೇ ರಚಿಸಿಕೊಟ್ಟದ್ದು. ಆ ಬಹಳ ಒಳ್ಳೆ ಹಾಡುಗಳು. ಚಲನಚಿತ್ರದಲ್ಲಂತೂ ಅವರದ್ದು ಸಾಕಷ್ಟು ಗೀತೆಗಳು ನಾವು ಕಂಡಿದ್ದೇವೆ. ಆ ತೂಗು ಮಂಚದಲ್ಲಿ ಕೂತು, ಆ ಮೇಘಶ್ಯಾಮ ರಾಧೆಗಾತು, ಈ ಬಹಳ ಒಳ್ಳೆ ಹಾಡು. ಭಾವಗೀತೆಯಾಗಿಯೂ ಆಯ್ತು, ನಂತರ ಚಿತ್ರಗೀತೆಯಲ್ಲೂ ಒಳ್ಳೆ ಹೆಸರು ಮಾಡಿದಂಥದ್ದು ಹಾಡು. ಇನ್ನೊಂದು ಆ ಆ, ಆ, ಬಹಳ ಒಳ್ಳೆ ಹಾಡಿದೆ. ದೇಶಭಕ್ತಿ ಗೀತೆಗಳನ್ನು ಸಹ ಅವರು ರಚಿಸಿದ್ದು. ಆ 5 ಬೆರಳು ಕೂಡಿ ಒಂದು ಮುಷ್ಟಿಯು, ಹಲವು ಮಂದಿ ಸೇರಿ ಒಂದು ಸಮಷ್ಟಿಯು ಅನ್ನುವಂಥ ಗೀತೆ. ಮತ್ತೆ ಮಲ್ಲಿಗೆ ಕಂಪನು, ಒಳ್ಳೆ ಪದ್ಯ ಇದು. ಮಲ್ಲಿಗೆ ಕಂಪನು ಎಲ್ಲೆಡೆ ಕೊಯ್ಯುವ ಮಂದಮಾರುತದ ಕಲಾವಿದ, ಮಂದಮಾರುತನು ಕಲಾವಿದ ಅನ್ನುವಂಥದ್ದು. ಆ ಅಮ್ಮ ನಾನು ದೇವರಾಣೆ, ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ, ಆ ಅಮ್ಮ ಯಶೋಧ, ಅಮ್ಮ ಯಶೋಧ ಅನ್ನುವಂಥ ಗೀತೆ. ಕೃಷ್ಣನ ಮೇಲೆ ಸಾಕಷ್ಟು ಗೀತೆಗಳನ್ನು ಬರೆದಿದ್ದಂಥವು. ಅಂತಹ ಒಬ್ಬ ಹಿರಿಯ ಕವಿ, ಸದಾ ಹಸನ್ಮುಖಿ, ಬಹಳ ಒಳ್ಳೆ ಮಾತು ಹೇಳ್ತಾ ಇದ್ದಂಥ, ಎಲ್ಲರನ್ನೂ ಪ್ರೋತ್ಸಾಹ ನೀಡ್ತಾ ಇದ್ದಂಥವ್ರು. ಆ ಸದಾ ಕಾಲ ನಗುತ್ತಾ ಎಲ್ಲರನ್ನು ಬರಮಾಡಿಕೊಳ್ತಾ ಇದ್ದಂಥವ್ರು. ನಾವು ಸಹ ನನ್ನ ಸಂಸ್ಥೆಗೆ, ನಾನು ಕೆಲಸ ಮಾಡ್ತಾ ಇದ್ದಂಥ ಸಂಸ್ಥೆಗೆ ಅವರನ್ನ ಮುಖ್ಯ ಅಭ್ಯಾಗತರನ್ನಾಗಿ ಕರೆದುಕೊಂಡು ಹೋದಂಥ ಆ ಅದೃಷ್ಟ ನಮಗೂ ಸಹ ಲಭಿಸಿತ್ತು. ಹಾಗೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ದಾಗ, ಬರ್ತಾ ಇದ್ದಾಗ, ನಮ್ಮ ತಿಮ್ಮಸೇನೆ ಕಾರ್ಯಕ್ರಮದಲ್ಲಿ ಡುಂಡಿರಾಜರ ಮನೆಯಲ್ಲಿ ಕಾರ್ಯಕ್ರಮ ನಡೆದಾಗ ಅವರೇ ಅಧ್ಯಕ್ಷತೆ ವಹಿಸಿ ಮುಖ್ಯ ಅತಿಥಿಗಳಾಗಿ ಬಂದಿದ್ದದ್ದು. ಆ ಅವರೊಂದಿಗೆ ಅವರನ್ನು ಕರ್ಕೊಂಡೋಗಿ ಮನೆಗೆ ಬಿಡ್ತಾ ಇದ್ದದ್ದು, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದಿದ್ದು. ಏನೋ ಒಂದು ಸ್ವಲ್ಪ ಸೇವೆ ಮಾಡುವಂತಹ ಆ ಸೌಭಾಗ್ಯ ನನಗೂ ಒದಗಿ ಬಂದಿತ್ತು. ಅಂತಹ ಆ ಮಹಾನ್ ಚೇತನಕ್ಕೆ, ಅವರ ಕನ್ನಡ ಸಾರಸ್ವತ ಲೋಕದ ಈ ಭವ್ಯವಾದ ಕೊಡುಗೆಯನ್ನ ಸ್ಮರಿಸುತ್ತಾ, ಅವರಿಗೆ ನಮಸ್ಕರಿಸುತ್ತಾ, ಅವರು ಸದ್ಗತಿ ಹೊಂದಲಿ, ಮೋಕ್ಷ ಪ್ರಾಪ್ತಿಯಾಗಲಿ ಅಂತ ಎಲ್ಲರೂ ಹರಸುತ್ತಾ, ಇಂದಿನ ನಮ್ಮ ಮಂಕುತಿಮ್ಮನ ಕಗ್ಗದ ಪಯಣವನ್ನ ಮುಂದುವರಿಸೋಣ. ನಿನ್ನೆ ನಾವು ಮಾತಾಡ್ತಾ ಮೇ ತಿಂಗಳು ವಿಶೇಷ ಅಂತ ಹೇಳ್ತಾ ಇದ್ವಿ. ಮೇ ತಿಂಗಳಲ್ಲಿ 28ನೇ ತಾರೀಕು ವಿನಾಯಕ ದಾಮೋದರ ಸಾವರ್ಕರ್ ನಮ್ಮ ಭಾರತದ ಸ್ವಾತಂತ್ರ್ಯ ಹೋರಾಟ ಸಮರದಲ್ಲಿ, ಆ ಹೋರಾಟದಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದಂತಹ ವಿನಾಯಕ ದಾಮೋದರ ಸಾವರ್ಕರ್ ಅವರ ಬಗ್ಗೆ ಒಂದಷ್ಟು ವಿಷಯಗಳನ್ನ ಅರಿತುಕೊಳ್ಳುವಂತಹ ಪ್ರಯತ್ನ ಮಾಡಿದ್ವು. 28/5/1883 ಅವರು ಜನ್ಮ ತಾಳಿದ್ದು. ತಂದೆ ವಿನಾಯಕ ದಾಮೋದರ್, ಮತ್ತೆ ತಾಯಿ ಯಶೋಧ ದಾಮೋದರ್ ಅಂತ. ಅವರು 1900ರಲ್ಲೇ, ಅಂದ್ರೆ ಎಷ್ಟು, 83, 17 ವರ್ಷಕ್ಕೆ ಅಭಿನವ ಭಾರತ ಅನ್ನುವಂತಹ ಒಂದು ಸಂಘವನ್ನ ಕಟ್ಟಿ ಆ ನಮ್ಮ ರಾಷ್ಟ್ರೀಯತೆ, ದೇಶಭಕ್ತಿಯನ್ನ ಮೆರೆಯುವಂತಹ ಕೆಲಸ ಮಾಡಿದ್ದದ್ದು. 1902ರಿಂದ 6ರವರೆಗೆ ಪುಣೆಯ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡ್ತಾರೆ. ಆದರೆ ಅವರಿಗೆ ಈ ಮುಂಬೈ ವಿಶ್ವವಿದ್ಯಾಲಯ BA ಕೊಡಲ್ಲ, ತಡೆ ಹಿಡಿದಿರುತ್ತೆ. ಪುಣೆ ವಿಶ್ವವಿದ್ಯಾಲಯ 1959 ಅಕ್ಟೋಬರ್ನಲ್ಲಿ ಸಾವರ್ಕರ್ ಅವರಿಗೆ ಗೌರವ ಡಾಕ್ಟರೇಟ್ ನೀಡುತ್ತೆ. ನಂತರ 1960ರಲ್ಲಿ ಮುಂಬೈ ವಿಶ್ವವಿದ್ಯಾಲಯ ಕಣ್ತೆರೆಯುತ್ತೆ. ಅಯ್ಯೋ, ಹಿಂದೆ ನಾವು ಅವರಿಗೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಒತ್ತಡದಿಂದ ನಾವು ಅವರು ಬ್ರಿಟಿಷರು ಇವರನ್ನು ದೇಶದ್ರೋಹಿ ಅಂತ, ಮೊದಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮೊದಲ ವಿದೇಶಿ ವಸ್ತ್ರದಹನ ಅನ್ನುವಂತಹ ಒಂದು ಕಲ್ಪನೆಯನ್ನು 1905ರಲ್ಲಿ
ಸಾವರ್ಕರ್ ಅವರು ಪ್ರಾರಂಭ ಮಾಡಿದ್ದು, ವಿದೇಶಿ ವಸ್ತ್ರ ದಹನ ಅಂತ. ಆ, ನಂತರ ಆ, ಲಂಡನ್ಗೆ ಹೋಗ್ತಾರೆ 1905ರಲ್ಲಿ, 6ರಲ್ಲಿ ಲಂಡನ್ಗೆ ಹೋಗ್ತಾರೆ. ಅಲ್ಲಿ ಹೋಗಿ ಫ್ರೀ ಇಂಡಿಯಾ ಸೊಸೈಟಿ ಅಂತ 1906ರಲ್ಲಿ ಲಂಡನ್ನಲ್ಲಿ ಹೋಗಿ ಫ್ರೀ ಇಂಡಿಯಾ, ದೇಶಭಕ್ತಿ ಅನ್ನುವಂಥದ್ದಕ್ಕೆ ಸಾಕಾರ ಮೂರ್ತಿ. ನಾವು ಯಾರನ್ನಾದ್ರೂ ಒಬ್ಬರು ನಿದರ್ಶನ, ಒಂದು ಉದಾಹರಣೆ ಅಂತ ಕೊಡ್ಬೋದು, ಆದರ್ಶ ಪುರುಷ ಅಂತ ಹೇಳ್ಬಹುದಾದ್ರೆ ಆ ಅವರು ಎರಡು ಎರಡು ಜೀವಾವಧಿ ಶಿಕ್ಷೆಗಳನ್ನ ಅನುಭವಿಸಿದಂಥವು. 1857ರ ಸ್ವಾತಂತ್ರ್ಯ ಹೋರಾಟದ ಮೊದಲ ಸಂಗ್ರಾಮವನ್ನ ಈ ಇತಿಹಾಸಕಾರರು ತಿರುಚಿ ನಮ್ಮವರಿಗೂ ಸಹ ಅದನ್ನ ಸಿಪಾಯಿ ದಂಗೆ ಅಂತ ತೋರಿಸ್ತಾ ಇದ್ದದ್ದು. ಅದು ಸಿಪಾಯಿ ಮ್ಯೂಟಿನಿ ಅಂತ. ಆದ್ರೆ ಸಾವರ್ಕರ್ರವರು ಮೊತ್ತ ಮೊದಲ ಬಾರಿಗೆ 1857ರ ಸ್ವಾತಂತ್ರ್ಯ ಹೋರಾಟವನ್ನ ಅದನ್ನ ಅವರು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅನ್ನುವಂಥ ಒಂದು ಸಂಶೋಧನಾ ಕೃತಿಯನ್ನು ರಚಿಸ್ತಾರೆ. ಅದನ್ನ ನಿಷೇಧ ಮಾಡ್ತಾರೆ ಬ್ರಿಟಿಷರು. ಎರಡು ದೇಶಗಳಲ್ಲಿ, ಭಾರತದಲ್ಲೂ ನಿಷೇಧವಾಗ್ತದೆ, ಬ್ರಿಟಿಷ್ನಲ್ಲೂ ಸಹ ನಿಷೇಧವಾಗ್ತದೆ. ಆ ಲಂಡನ್ನಲ್ಲಿ 1910ರಲ್ಲಿ ಅವ್ರನ್ನ ಇವರು ಬ್ರಿಟಿಷರು ಬಂಧಿಸ್ತಾರೆ. ಅವರನ್ನ ಸಾಗಿಸ್ತಾ ಇದ್ದಾಗ ಈ ಈ ಹಡಗಿನಲ್ಲಿ ಒಂದು ಕಿಟಕಿ ತರ ಇರ್ತದೆ, ಅದರ ಮೂಲಕ ಜಿಗಿದು ಅವರು ಸಮುದ್ರವನ್ನು ದಾಟಿ ಈಜಿ ಆ ಅಲ್ಲಿ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಲ್ಲಿ ಮಾರ್ಸೆಲ್ ಅಂತ ಅಲ್ಲಿ ಹೋಗಿ ಹಿಡಿತಾರೆ. ಆದ್ರೆ ಅಲ್ಲಿ ಮತ್ತೆ ಅವ್ರನ್ನ ಬಂಧನಕ್ಕೊಳ ಮಾಡಿ ಹಿಂದೆ ಕಳಿಸಿಕೊಡ್ತಾರೆ. ಆ ಆಜೀವ ಕಾರಾಗೃಹವಾಸ 1910ರಿಂದ, ಕಾಲಾಪಾನಿ ಅಂತ. ಇದನ್ನೆಲ್ಲ ನಾವು ನೆನೆಸಿಕೊಂಡ್ರೆ, ಊಹಿಸಿಕೊಳ್ಳಲಿಕ್ಕೂ ಇಂದು ಈ ಹ್ಯೂಮನ್ ರೈಟ್ಸ್ ಅಂತ, ಪ್ರಿಸನರ್ ವೆಲ್ಫೇರ್ ಅಂತ ಎಲ್ಲ ಮಾತಾಡ್ತಾರಲ್ಲ, ಅಂತಹ ಸಮಯದಲ್ಲಿ ಈ ಅಂದ್ರೆ ಕಾರಾಗೃಹವಾಸದಲ್ಲೂ ಸಹ ಆ ಒಂದು ರೀತಿ ವೆಲ್ಫೇರ್ ಅನ್ನುವಂಥದ್ದನ್ನ ತೋರಿಸಿಕೊಡುವಂಥದ್ದು. ಅದನ್ನ ಆ ಅವನು ಸೆಲ್ಯುಲಾರ್ ಜೈಲ್, ಅಂಡಮಾನ್ ಸೆಲ್ಯುಲಾರ್ ಜೈಲ್ ದ್ವೀಪದ ಕಮಿಷನರ್ ಆಗಿದ್ದ ರಿಚರ್ಡ್ ಕಾರ್ನಾಕ್ ಟೆಂಪಲ್ ಅನ್ನುವಂಥದ್ದು ಅವನೇ ಹೇಳ್ತಾನೆ, ಇಲ್ಲಿಗೆ ಬಂದ ಪ್ರತಿಯೊಬ್ಬ ಕ್ರಾಂತಿಕಾರಿಯ ಮನೋಬಲವನ್ನ ನಿರ್ನಾಮ ಮಾಡಿ ಅವನನ್ನು ಸುಧಾರಿಸಬಲ್ಲ ವ್ಯವಸ್ಥೆ ಇದ್ದುದು ಈ ಜೈಲಿನಲ್ಲಿ. ಒಮ್ಮೆಗೆ ನೇಣು ಬಿಗಿಯುವುದಕ್ಕಿಂತ ಹೆಚ್ಚು ಭಯಾನಕವಾಗಿರುತ್ತಿತ್ತು ಅಲ್ಲಿಯ ಸ್ಥಿತಿ. ಇದು ಎರಡು ಜೀವಾವಧಿ ಕಾರಾಗೃಹ ಶಿಕ್ಷೆ. ಅವರು ಎರಡು ಜೀವಾವಧಿ ಕಾರಾಗೃಹ ಅನುಭವ ಮಾಡಿದ್ದಿದ್ರೆ ಆ ಶಿಕ್ಷೆನ 1910ರಿಂದ 1960ರಲ್ಲಿ ಬಿಡುಗಡೆಯಾಗಬೇಕಾಗಿತ್ತು. ಆದ್ರೆ 1920ಕ್ಕೆ ಏನೇನೋ ಹೇಳ್ತಾರೆ, ಅವರು ಕ್ಷಮಾಪಣೆ ಪತ್ರ ಬರೆದ್ರು, ಒಪ್ಕೊಂಡ್ರು ಅಂತೆಲ್ಲ ಹೇಳ್ತಾರೆ. ಆದ್ರೆ ಅದರ ಬಗ್ಗೆ ಬಹಳ ವಿವರವಾಗಿ ವಿಕ್ರಮ್ ಸಂಪತ್ ಅವರು ವಿನಾಯಕ ದಾಮೋದರ ಸಾವರ್ಕರ್ ಅವರ ಜನ್ಮಚರಿತ್ರೆಯನ್ನು ಬರೆದಿಟ್ಟಿರುವಂಥದ್ದು ಬಹಳ ಚೆನ್ನಾಗಿ. ಆ ಪುಸ್ತಕವನ್ನ ಅದೊಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ನಾವು ಯಾರೋ ಒಬ್ಬ ವ್ಯಕ್ತಿ, ಇಬ್ಬರು ವ್ಯಕ್ತಿಗಳ ಹೆಸರನ್ನು ಮಾತ್ರ ಎತ್ತಿ ಇವರಿಂದಲೇ ನಮಗೆ ಅಹಿಂಸೆಯಿಂದ ಸ್ವಾತಂತ್ರ್ಯ ದೊರೆತದ್ದು ಅಂತೆಲ್ಲ ಹೇಳ್ತಾರೆ. ಇದರಲ್ಲಿ ಮದನ್ ಲಾಲ್ ಧಿಂಗ್ರಾ, ಭಗತ್ ಸಿಂಗ್, ವಿ ಸಾವರ್ಕರ್, ಗೋಪಾಲಕೃಷ್ಣ ಗೋಖಲೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಇಂತಹ ಮಹನೀಯರ, ಲಾಲಾ ಲಜಪತ್ ರಾಯ್, ಇಂತಹ ಮಹನೀಯರ ಹೆಸರುಗಳನ್ನ ಪಕ್ಕಕ್ಕೆ ದೂರಕ್ಕೆ ತಳ್ಳಿಬಿಡ್ತಾರೆ. ಅದು ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ ನಾವು ಮಾಡದಂತ ಅಪಚಾರವೇ ಆಗುತ್ತದೆ. ಅದು ವಿನಾಯಕ ದಾಮೋದರ ಸಾವರ್ಕರ್ ಅವರು ಅಂತಹ ಒಬ್ಬ ಮಹಾನ್ ವ್ಯಕ್ತಿ. ಅವರ ಜನ್ಮದಿನ ಮೇ 28ರಂದು ಆದದರಿಂದ ಒಂದಷ್ಟು ಅವರ ಬಗ್ಗೆ ತಿಳಿದುಕೊಳ್ಳುವಂತಹ ಪ್ರಯತ್ನ ಮಾಡೋಣ ಅಂತ ಹೇಳಿ ಮಾಡಿದ್ದು. ಆ ವಿನಾಯಕ ದಾಮೋದರ ಸಾವರ್ಕರ್ ಅವರ ಜೀವನದಲ್ಲಿ ಒಂದು ಅವರ ರಾಷ್ಟ್ರೀಯತೆ, ಮತ್ತೆ ಅವರು ಹಿಂದುತ್ವ ಅನ್ನುವಂಥ ಪದವನ್ನ ನೀಡಿದಂಥವರೇ ವಿನಾಯಕ ದಾಮೋದರ ಸಾವರ್ಕರ್. ನಾವಿವತ್ತು ಬಳಸ್ತಾ ಇರುವಂತಹ ರಾಷ್ಟ್ರೀಯತೆ, ದೇಶಭಕ್ತಿ ಮತ್ತೆ ಹಿಂದುತ್ವ ಅನ್ನುವಂತಹ ಈ ಪದಗಳನ್ನ ನಮಗೆ ನೀಡಿದಂತಹ ಮಹಾನ್ ವ್ಯಕ್ತಿ, ದೊಡ್ಡ ಸಾಹಿತಿ. ಆ, ಮತ್ತೆ ಮರಾಠಿ ಸಾಹಿತ್ಯದಲ್ಲಿ
ಬಹಳ ದೊಡ್ಡ ಹೆಸರು ಮಾಡಿರುವಂಥವ್ರು. ಬ್ರಿಟಿಷ್ ಪ್ರಭುತ್ವದ ಧೋರಣೆಗಳನ್ನು ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಟೀಕೆ ಮಾಡಿ ಆ, ಭಾರತದ ಸ್ವಾತಂತ್ರ್ಯಕ್ಕೆ ಅರ್ಹತೆಯನ್ನ ವಿವಿಧ ದೇಶಗಳ ಗಮನಕ್ಕೆ ತಂದಂತಹವರು ಮೊದಲಿಗರು ಆ, ಸಾವರ್ಕರ್ ಅವರು. ಆ ಮತ್ತೆ ಈ ರಾಷ್ಟ್ರೀಯತೆ ಹಿಂದುತ್ವ ಅನ್ನುವಂಥದ್ದು ಆ, ನೋಡಿ, ಆ, 28/5/1958ರಲ್ಲಿ ಅವರ 75ನೇ ಜನ್ಮದಿನದ ನಿಮಿತ್ತ ಆ, ಮುಂಬೈಯಲ್ಲಿ ಅವರು ಒಂದು ಸಮಾರಂಭ ಆಗಿರುತ್ತೆ 58ರಲ್ಲಿ. ಆಗಲೇ ಅವರು ಹೇಳ್ತಾರೆ ಭಾರತದ ರಕ್ಷಣಾ ಬಲವನ್ನ ಹೆಚ್ಚಿಸಿಕೊಳ್ಳಬೇಕು. ಅವರದ್ದು ತುಂಬಾ ದೂರದೃಷ್ಟಿ ಇದ್ದದ್ದು ಅಂತ. ಚೀನಾ ಜೊತೆ ಬಾಯಿ ಬಾಯಿ ಅಂತ ಹೋಗಬೇಡಿ, ಅವರು ವಿಶ್ವಾಸಾರ್ಹರಲ್ಲ ಅನ್ನುವ ಮೊದಲ ಎಚ್ಚರಿಕೆ ಕೊಟ್ಟವರು ಅಂಬೇಡ್ಕರ್. ಬಾಂಗ್ಲಾದೇಶದಿಂದ ಮುಸ್ಲಿಂ ನುಸುಳಿಕೋರರು ಬಂದು ಸೇರ್ಕೊಳ್ತಾರೆ, ಭಾರತಕ್ಕೆ ಅದು ಆಪತ್ತು ಅನ್ನುವಂಥದ್ದನ್ನ ಈ ವಲಸಿಗರ, ಅಕ್ರಮ ವಲಸಿಗರ ಬಗ್ಗೆ ಆ, ಹೇಳಿದ್ದು. ಆಗ ಆಗಿನ ನಮ್ಮ ಪ್ರಧಾನಿ ಹೇಳ್ತಾರೆ, ಈ ಎಚ್ಚರಿಕೆ ಕೊಟ್ಟದ್ದಕ್ಕೆ ಬಾಂಗ್ಲಾದೇಶ ವಲಸಿಗರು ಬಂದು ಅಸ್ಸಾಂನಲ್ಲಿ ನೆಲೆಯೂರ್ತಾ ಇದ್ದಾರೆ, ಇದು ದೇಶಕ್ಕೆ ಆಪತ್ತು ಬರ್ತದೆ, ನೋಡ್ತಾ ಇರಿ ಮುಂದೆ ಅಂತ ವಿ ಡಿ ಸಾವರ್ಕರ್ ಅವರು ಹೇಳಿದ್ರೆ, ನಮ್ಮ ಪ್ರಧಾನಮಂತ್ರಿಗಳು ಅಂದಿನ ಪಂಡಿತರು, ಖಾಲಿ ಸ್ಥಳ ಇರುವ ಕಡೆ ಯಾರೋ ಆಶ್ರಯಹೀನರು ಬಂದು ನೆಲೆಸುವುದನ್ನು ಹೇಗೆ ತಪ್ಪಿಸಬೇಕು, ಏಕೆ ತಪ್ಪಿಸಬೇಕು? ಈ ಔದಾಸೀನ್ಯದ ಫಲವಾಗಿ ಅಸ್ಸಾಂ ಭಾಗದಲ್ಲಿ ಆ ದೇಶದ ನುಸುಳುಕೋರರ ಸಂಖ್ಯೆ ಬೆಳೆಯುತ್ತಾ ಹೋಗಿದೆ ಅನ್ನುವಂಥದ್ದು. ಇದೆಲ್ಲ ಈ ಸೆಕ್ಯುಲರ್ ವಾದಿಗಳ ಒಂದು ರೀತಿಯ ದುಷ್ಫಲಿತಗಳು ಅಂತ ಹೇಳ್ತಾರೆ. ಇವರು ಚೀನಾ ಹುಷಾರಾಗಿರಿ ಅಂತ ಹೇಳ್ತಾ ಇದ್ 4 ವರ್ಷ 62ರಲ್ಲಿ ಚೀನಾ ಆಕ್ರಮಣ ಮಾಡುತ್ತೆ. ಇವ್ರು ಇನ್ನೂ ಬಾಯಿ ಬಾಯಿ ಅಂತಲೇ ಇರ್ತಾರೆ, ಬಂದು ಹೊಡೆಯುತ್ತೆ. ಈ ಆಗ ದಂಡನಾಯಕರಾದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರು ನೊಂದು ಹೇಳ್ತಾರೆ, ದೊಡ್ಡ ಪ್ರಮಾಣದಲ್ಲಿ ಹಿಂದೂಗಳು ಸೈನ್ಯವನ್ನು ಸೇರಬೇಕೆಂಬ ಸಾವರ್ಕರರು ಹಿಂದಿನಿಂದ ಹೇಳುತ್ತಾ ಬಂದಿರುವ ಹಿತವಾದವನ್ನ ನಾವು ಆಲಿಸಿ ಆ ದಿಕ್ಕಿನಲ್ಲಿ ಪ್ರಯತ್ನಶೀಲರಾಗಿದ್ದಿದ್ದರೆ ಬಹುಶಃ ಈಗಿನ ದುಸ್ಥಿತಿ ನಮಗೆ ಬರುತ್ತಿರಲಿಲ್ಲ ಅನ್ನುವಂಥ ಮಾತನ್ನ 62ರಲ್ಲಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರು ಚೀನಾ ಆಕ್ರಮಣದ ಸಂದರ್ಭದಲ್ಲಿ ಆ ಹೇಳ್ತಾರೆ. ಆ ಅಂದ್ರೆ ಅವರ ದೂರದೃಷ್ಟಿ ಎಷ್ಟು. ನೇತಾಜಿಯವರಿಗೆ ಇವರು ಪ್ರೇರಕರಾಗ್ತಾರೆ. ಈ ಇಷ್ಟೆಲ್ಲ ಅಂದ್ರೆ ವಿದ್ಯಾರ್ಥಿ ದಶೆಯಲ್ಲಿದ್ದಾಗಿನಿಂದಲೂ ಅವರ ತಾಯಿಯ ಮಡಿಲಲ್ಲಿ ಅವರು ಮಹಾರಾಷ್ಟ್ರದಲ್ಲಿ ಮತ್ತೆ ಪಂಜಾಬಿನಲ್ಲಿ ನಾವು ಸ್ವಾತಂತ್ರ್ಯ ಹೋರಾಟದ ಬಹಳ ಒಳ್ಳೆ ಬುನಾದಿಯನ್ನು ನಾವು ಕಂಡಿರುವಂಥದ್ದು. ಶಿವಾಜಿ ಮಹಾರಾಜರ ಕಥೆಯನ್ನ ತಾಯಿಯ ಮಡಿಲಲ್ಲಿ ಕೇಳಿ ಬೆಳೆದಂತಹವರು ಆ ವೀರ ವೀರ ಸಾವರ್ಕರ್ ಅವರು. ಸ್ವಾತಂತ್ರ್ಯ ವೀರ ಸಾವರ್ಕರ್ ಅಂತಲೇನೆ ನಾವು ಅವರನ್ನ, ಅದೊಂದು ಸ್ವಾತಂತ್ರ್ಯ ವೀರ ಅನ್ನುವಂಥದ್ದು ಅವ್ರ ಹೆಸರಿಗೆ ಪ್ರಿಫಿಕ್ಸ್ ಸೇರ್ಕೊಂಡ್ಬಿಟ್ಟಿತ್ತು. ಈ ನೋಡಿ, ಅದಕ್ಕೆ ಇವರು ನಮ್ಮ ಎಸ್ ಆರ್ ರಾಮಸ್ವಾಮಿ ಅವರು ಹೇಳ್ತಾರೆ, ಭಾರತದ ಸಂದರ್ಭದಲ್ಲಿ ಸ್ವಾಯತ್ತತೆಗೂ ಅಸ್ಖಲಿತ ಅಭ್ಯುದಯಕ್ಕೂ ದೃಢವಾದ ತಳಹದಿಯನ್ನು ಒದಗಿಸಲು ಸಮರ್ಥವಾದ ರಾಷ್ಟ್ರೀಯತೆಯ ರೂಪರೇಖೆಗಳನ್ನು ಲಕ್ಷಣೀಕರಿಸಿ ವ್ಯಾಖ್ಯಾನ ಮಾಡಿ ಪ್ರಚಾರ ಮಾಡಿದವರು ಸಾವರ್ಕರ್. ಬಹಳ ಹಿಂದೆನೆ ಈ ರಾಷ್ಟ್ರೀಯತೆ ಅನ್ನುವಂಥದ್ದು ಇನ್ನೂ ಪರಿಕಲ್ಪನೆಯೇ ಇರಲಿಲ್ಲ. ಬೇರೆ 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 ಪುಟ್ಟ ಪುಟ್ಟ ರಾಜ್ಯಗಳು, ಬೇರೆ 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 ಆ ಈ ರೀತಿ ಒಂದು ಆ ರಾಜ್ಯಗಳು, ಆಡಳಿತ, ಒಂದು ರಾಜಮನೆತನದವರು ಅನ್ನುವಂಥದ್ದು ಅದೆಲ್ಲ ಇದ್ದಂತಹ ಸಮಯ. ಆ ಇದು ಈ ದೇಶದ ಅಖಂಡತೆಯ ಉಳಿವಿಗೆ ಅನಿವಾರ್ಯಗಳಾದ ರಾಜಕೀಯ ಸಾಮಾಜಿಕ ನಿಬಂಧನೆಗಳು, ವಿಜ್ಞಾನ ತಂತ್ರಜ್ಞಾನದ ಆವಿಷ್ಕರಣೆಗಳ ಅಳವಡಿಕೆ, ತರುಣ ಜನಾಂಗದ ಸೈನಿಕೀಕರಣ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇದು ಕ್ಷಾತ್ರ ಗುಣವರ್ಧನೆಯಾಗಬೇಕು, ನಮ್ಮ ಸಮಾಜದಲ್ಲಿ, ಹಿಂದೂ ಸಮಾಜದಲ್ಲಿ ಕ್ಷಾತ್ರ ಗುಣವರ್ಧನೆಯಾಗಬೇಕು ಅನ್ನುವಂತಹ ಒಂದು ರೀತಿಯ ಚಿಕಿತ್ಸಕ ಧೋರಣೆಯನ್ನು ಸಹ ಸಾವರ್ಕರ್ ಅವರು ನಮಗೆ ತೋರಿಸಿಕೊಟ್ಟಂಥವ್ರು. ಹಿಂದೂ ಧರ್ಮ ಅನ್ನುವಂಥದ್ದನ್ನ ಗಟ್ಟಿ ನೆಲೆಯಲ್ಲಿ ಸ್ಥಾಪಿಸಬೇಕು, ಅಖಂಡ ಭಾರತಕ್ಕೆ ಹಿಂದೂ ಧರ್ಮದ ನೆಲೆಯೊಂದೇ ಅಗತ್ಯ ಅನ್ನುವಂತಹ ಮಾತನ್ನ
ವಿ ಡಿ ಸಾವರ್ಕರ್ ಅವರು ಹೇಳ್ತಾ ಇದ್ದದ್ದು. ಹೀಗಾಗಿ ನಿನ್ನೆ ನಾವು ಹಿತೋಪದೇಶದಲ್ಲಿ ಆ, 4 ಶ್ಲೋಕಗಳನ್ನ ನೋಡಿದೆವು, ಗಮನಿಸಿದ್ದಂಥದ್ದು ಆ, ನಿನ್ನೆಯ ವಿಶೇಷ. ಹಿತೋಪದೇಶದಲ್ಲಿ ಹಿತೋಪದೇಶದಿಂದ ಏನು ಉಪಯೋಗ ಆಗ್ತದೆ ಅನ್ನುವಂಥ ಮಾತು, ಹಿತೋಪದೇಶದ ಅಧ್ಯಯನದಿಂದ ಸಂಸ್ಕೃತ ಭಾಷೆಯ ಸೊಗಡು ಸೊಬಗು ಶೈಲಿಯ ಪಟುತ್ವವಲ್ಲದೆ ನೀತಿಶಾಸ್ತ್ರದ ತಿಳಿವಳಿಕೆಯೂ ಪ್ರಾಪ್ತವಾಗುತ್ತದೆ ಅನ್ನುವಂಥ ಮಾತು. ಮತ್ತೆ 2 ವಿಚಾರಗಳನ್ನ ಮತ್ತೊಂದು ಶ್ಲೋಕದಲ್ಲಿ ಹೇಳ್ತಾರೆ. ಅಂದ್ರೆ ಪ್ರಜ್ಞಾವಂತನಾದವನು, ಪ್ರಾಜ್ಞನಾದವನು, ಜ್ಞಾನಿಯಾದವನು, ವಿವೇಕವುಳ್ಳವನು, ತಾನು ಉಪ್ಪಲ್ಲದಿರುವನು, ಮರಣವಿಲ್ಲದಿರುವವನು ಅಂತ ಹೇಳಿ ವಿದ್ಯೆ ಮತ್ತು ಹಣವನ್ನ ಸಂಪಾದಿಸಬೇಕು ಅನ್ನುವಂಥ ಮಾತನ್ನ ಹೇಳ್ತಾರೆ. ಮರಣವೇ ಇಲ್ಲ, ಮುಪ್ಪೇ ಇಲ್ಲ ಅನ್ನುವಂಥ ಛಲದಿಂದ ವಿದ್ಯೆ ಮತ್ತು ಹಣವನ್ನ ಇದೇ ಕ್ರಮದಲ್ಲಿ ವಿದ್ಯೆ ಮತ್ತು ಹಣ ಸಂಪಾದಿಸಬೇಕು ಅನ್ನುವಂಥದ್ದು ಹೇಳ್ತಾರೆ. ಮತ್ತೆ ಮುಂದಿನ ವಾಕ್ಯದಲ್ಲಿ ಹೇಳ್ತಾರೆ, ಯಾವ ಕ್ಷಣದಲ್ಲಾದರೂ ಸಾವು ಸಂಭವಿಸಬಹುದು ಎನ್ನುವ ಎಚ್ಚರದಲ್ಲಿ ಧರ್ಮಾಚರಣೆಯನ್ನ ಪಾಲಿಸಬೇಕು ಅನ್ನುವಂಥದ್ದು. ಈ ಧರ್ಮಾಚರಣೆ ಅನ್ನುವಂಥದ್ದು ಹಿತೋಪದೇಶದಲ್ಲೂ ಸಹ ನೀಡಿರುವಂಥದ್ದು. ಮತ್ತೆ ಹೇಳ್ತಾರೆ ವಿದ್ಯೆ ಅನ್ನುವಂಥದ್ದು 2, ಶಸ್ತ್ರಾಸ್ತ್ರ ವಿದ್ಯೆ ಮತ್ತು ಶಾಸ್ತ್ರ ವಿದ್ಯೆ ಅನ್ನುವಂಥದ್ದು. ಶಸ್ತ್ರಾಸ್ತ್ರ ವಿದ್ಯೆಗೆ ಒಂದಷ್ಟು ಇತಿಮಿತಿಗಳು ಉಂಟು, ವಯಸ್ಸು ಅದಕ್ಕೆ ಪರಿಧಿಯನ್ನ ಕಟ್ಟಿಕೊಡ್ತದೆ. ಶಾಸ್ತ್ರವಿದ್ಯೆ ಅನ್ನುವಂಥದ್ದು, ವಿದ್ಯೆ ಅನ್ನುವಂಥದ್ದು ಅದಕ್ಕೆ ಅದು ಸದಾಕಾಲ ಸರ್ವಕಾಲಿಕವಾದದ್ದು ಅಂತ. ಶಾಸ್ತ್ರವಿದ್ಯೆಯು ಜೀವನದ ಎಲ್ಲ ಅವಸ್ಥೆಗಳಲ್ಲಿಯೂ ಉಪಯೋಗಕ್ಕೆ ಬರುವಂತಹದ್ದು ಅಂತ ಹೇಳ್ತಾರೆ. ಮುಂದಿನ ಪದ್ಯದಲ್ಲಿ ಬಹಳ ಮುಖ್ಯವಾಗಿ ನಮಗೆಲ್ಲರಿಗೂ ಗೊತ್ತಿರುವಂಥದ್ದು, ವಿದ್ಯೆಯಿಂದ ಏನಪ್ಪ ಆಗಬೇಕು ಅಂದಾಗ ವಿದ್ಯೆಯಿಂದ ವಿನಯ ಸಂಪನ್ನವಾಗಬೇಕು. ವಿದ್ಯೆಯಿಂದ ವಿನಯವನ್ನ ನಾವು ಗಳಿಸಬೇಕು, ವಿನಯದಿಂದ ಯೋಗ್ಯತೆಯನ್ನ ಗಳಿಸಬೇಕು, ಯೋಗ್ಯತೆಯಿಂದ ಸಂಪತ್ತನ್ನ ಗಳಿಸಬೇಕು, ಆ ಸಂಪತ್ತನ್ನ ಧರ್ಮದ ಆಚರಣೆಯಲ್ಲಿ ತೊಡಗಿಸಬೇಕು. ಸುಮ್ಮನೆ ಎಲ್ಲೋ ತಲೆ ಹೊಡೆದು ಡಕಾಯಿತಿ ಮಾಡಿ ಕಳ್ತನ ಮಾಡಿ ಲಂಚ ಹೊಡೆದು ಬಂದು ಧರ್ಮ ಪ್ರಚಾರ, ಧರ್ಮ ಸಂಸ್ಥಾ, ಇದು ಧರ್ಮಾಚರಣೆ ಅಂತ ಹೇಳೋದು ಅಲ್ಲ. ಯೋಗ್ಯತೆಯಿಂದ ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನ ಧರ್ಮಾಚರಣೆಯಲ್ಲಿ ತೊಡಗಿಸಬೇಕು ಅನ್ನುವಂಥದ್ದು ಹಿತೋಪದೇಶದ ಮಾತುಗಳು. ಧರ್ಮ ಅಂದಾಗ ಏನು ಅನ್ನುವಂಥ ಮಾತನ್ನ ಬರ್ತದೆ. ಹಾಗಾಗಿ ಮತ್ತೆ ನಾನು ಮಂಕುತಿಮ್ಮನ ಕಗ್ಗಕ್ಕೆ ಹೋಗಬೇಕಾಗ್ತದೆ. ಧರ್ಮದ ಬಗ್ಗೆ ಬಹಳ ಒಳ್ಳೆ ಪದ್ಯಗಳನ್ನ ಡಿ ವಿ ಜಿಯವರು ನಮಗೆ ನೀಡಿರುವಂತಹದ್ದು. ಒಂದು ವಿಷಯವನ್ನ ನಾವು ಈ ಧರ್ಮ ಅಂತ ಮಾತಾಡ್ತಾ ಇದ್ದಾಗ ಸಾವರ್ಕರ್ ಅವರು ಯಾಕೆ ಇಷ್ಟೆಲ್ಲ ಮಾಡಿ, ಯಾಕೆ ಕಷ್ಟಪಡ್ಬೇಕಾಗಿತ್ತು ಅನ್ನುವಂಥದ್ದನ್ನ ಯೋಚನೆ ಮಾಡಿದಾಗ, ಗೃಹದಿ ಇದನ್ನು ನಾವು ಸಾಕಷ್ಟು ಬಾರಿ ನೋಡಿದ್ದೇವೆ. 623ನೇ ಪದ್ಯ, ಗೃಹದಿ ರಾಷ್ಟ್ರದಿ ಸಮಾಜದಿ ಲೋಕಸಂಗತದಿ ವಿಹಿತದ ಸ್ಥಾನದಿನ್ ಸಹಜ ಗುಣ ಬಲದಿನ್ ಇಹ ಪರ ಸಮನ್ವಯದಿ ಸರ್ವಸಂಹಿತ ಸಂಸ್ಥಿತಿಗೆ ಸಹಕರಿಪುದೆಲೆ ಧರ್ಮ. ಧರ್ಮ ಅಂದ್ರೆ ಏನು ಅಂದ್ರೆ ಒಬ್ಬ ದೇಶಭಕ್ತ ಅನ್ನುವಂಥ ಕಲ್ಪನೆ ನಮಗೆ ಮೂಡಬೇಕಾದರೆ ನನಗೆ ದೊರೆತಿರುವಂತಹ ನನ್ನ ಶಕ್ತಿ, ನನ್ನ ಸ್ಥಾನದಿಂದ ನಾನು ಏನು ಮಾಡಬಲ್ಲೆ ಅಂದ್ರೆ ಸಹಜ ಗುಣ ಬಲದಿಂದ ಏನು ಮಾಡಬೇಕು. ಗೃಹದಲ್ಲಿ, ಮನೆಯಲ್ಲಾದ್ರೂ ಆಗಬಹುದು, ಸಮಾಜದಲ್ಲಾದ್ರೂ ಆಗಬಹುದು, ರಾಷ್ಟ್ರದಲ್ಲಾದ್ರೂ ಆಗಬಹುದು, ಲೋಕ ಸಂಗತಿದಿ ವಿಹಿತವಾದಂತಹ ಸ್ಥಾನದಿಂದ, ನನಗೆ ದೊರೆತಿರುವಂತಹ ಸ್ಥಾನದಿಂದ ನಾನು ಎಲ್ಲೋ ಇರ್ತೇನೆ, ಸಣ್ಣ ಕೆಲಸ ಮಾಡ್ಕೊಂಡಿರ್ತೇನೆ, ಆದ್ರೂ ಆ ಸಣ್ಣ ಕೆಲಸದಿಂದಲೇ ಒಂದು ಸಮಾಜದಲ್ಲಿ ಒಂದು ನೆಮ್ಮದಿಯನ್ನ, ಒಂದು ಒಳ್ಳೆತನವನ್ನ ತೋರಿಸಿಕೊಳ್ಳಬಹುದು ಅಂತ. ಸಹಜ ಗುಣ ಇಹ ಪರ ಸಮನ್ವಯದಿ, ಇದು ಮುಖ್ಯ. ಇಹ ಪರ ಸಮನ್ವಯ, ಮತ್ತೊಬ್ಬರಿಗೆ ಕಷ್ಟವಾಗಬಾರ್ದು, ಮತ್ತೊಬ್ಬರಿಗೆ ನನ್ನ ಜೀವನದಿಂದ, ನನ್ನ ಬದುಕಿನಿಂದ ಮತ್ತೊಬ್ಬರಿಗೆ ಉಪಕಾರವಾಗಬೇಕು, ದುಃಖ ಆಗಬಾರ್ದು, ಕಷ್ಟ ಆಗಬಾರ್ದು. ಸರ್ವಹಿತ ಸಂಸ್ಥಿತಿಗೆ ಸಹಕರಿಪುದೆಲೆ ಧರ್ಮ. ಇದನ್ನೇ ಸಾವರ್ಕರ್ ಅವರು, ಮಹಾತ್ಮ ಗಾಂಧಿಯವರು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು, ಗೋಪಾಲಕೃಷ್ಣ ಗೋಖಲೆ, ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗಿಯಾಗಿದ್ದವರು ಎಲ್ಲರೂ ಮಾಡ್ತಾ ಇದ್ದಂಥದ್ದು ಸರ್ವಹಿತ ಸಂಸ್ಥಿತಿಗೆ ಸಹಕರಿಪುದೆಲೆ ಧರ್ಮ ಅನ್ನುವಂಥ ಮಾತನ್ನ ಡಿ ವಿ ಜಿಯವರು 623ನೇ ಪದ್ಯದಲ್ಲಿ, ಈ ಧರ್ಮ ಅಂತ ಬಂದಾಗ ಅಂದ್ರೆ ಧರ್ಮಾಚರಣೆ ಅಂತ ಬಂತಲ್ಲ, ಹಾಗಾಗಿ ಈ ಧರ್ಮದ ಬಗ್ಗೆ ಒಂದಷ್ಟು ವಿಷಯಗಳನ್ನ ನಾವು, ಇದು ಕಗ್ಗದಲ್ಲಿ ಧರ್ಮದ ವ್ಯಾಖ್ಯಾನ ಏನು ಅಂತ ಅಲ್ಲಿ
ಮೊದಲೇ ಕೇಳ್ತಾರೆ ಧರ್ಮ ಅಂದ್ರೆ ಏನು, ದೇವರು ಅಂದ್ರೆ ಏನು, ಸಾಕಷ್ಟು ಪ್ರಶ್ನೆಗಳು ಉದ್ಭವಿಸ್ತವೆ. ಕಗ್ಗದಲ್ಲೇ ಅದನ್ನು ಸಹ ಧರ್ಮವೆಂಬುದದೇನು, ಕರ್ಮವೆಂಬುದದೇನು 97ನೇ ಪದ್ಯದಲ್ಲೇ ಕೇಳ್ತಾರೆ ಡಿ ವಿ ಜಿ ಅವರು. ಅದಕ್ಕೆಲ್ಲ ಮತ್ತೆ ಉತ್ತರ ಕೊಟ್ಕೋತ ಹೋಗ್ತಾರೆ. 232ನೇ ಪದ್ಯದಲ್ಲಿ ಹೇಳ್ತಾರೆ, ಬೀಳುವುದ ನಿಲ್ಲಿಪುದು, ಬಿದ್ದುದನ್ನು ಕಟ್ಟುವುದು, ಹಾಲೊಡೆಯ ಕಡೆದುದು ಅದನ್ನು ತ್ರಕ್ರವಾಗಿಪುದು, ಹಾಳಾಗಿಪುದು, ಹಾಳತ ಹೊಸದಾಗಿಪುದು, ಬಾಳಿಗಿದೆ ಚಿರಧರ್ಮ. ಹೊಸತನಾಗಿಸೋದು, ಹಾಳಾಗಿ ಹೋಗ್ತಾ ಇರುವಂಥದ್ದು, ಬಿದ್ದು ಹೋಗ್ತಾ ಇರುವಂಥದ್ದನ್ನು ಎತ್ತಿ ನಿಲ್ಲಿಸೋದು, ಕಟ್ಟೋದು, ಇದು ಚಿರವಾದ ಧರ್ಮ. ಬಾಳು ಅನ್ನುವಂಥದ್ದಕ್ಕೆ ಇದು ಚಿರವಾದ ಧರ್ಮ ಅಂತ ಹೇಳ್ತಾರೆ. ಮತ್ತೆ 253ನೇ ಪದ್ಯದಲ್ಲಿ ಎಷ್ಟು ಆ, ಚಂದವಾಗಿ ಒಂದು ಗಿಡದ ಉದಾಹರಣೆ ಕೊಟ್ಟು ಹೇಳ್ತಾರೆ. ಅಂದಂದಿಗಾಗನಿತು ಬುಡಕಟ್ಟಿ ಕಳೆ ತೆಗೆದು ಚೆಂದಳಿಯ ದಿನ ದಿನಮುಮ್ಮೊಗೆಯ ನೀರೆರೆದು ಸಂದ ಬಲದಿಂದ ಜಗದಶ್ವತ್ಥ ಸೇವೆಯಲ್ಲಿ ನಿಂದಿರುವುದೆಲೆ ಧರ್ಮ. ಈ ಜಗದ ಅಶ್ವತ್ಥ ಮರದ ಸೇವೆಯಲ್ಲಿ ಏನ್ ಮಾಡ್ಬೇಕು? ದಿನಾಗ್ಲೂ ಒಂದಷ್ಟು ಗೊಬ್ಬರ ಹಾಕ್ಬೇಕು, ನೀರು ಹಾಕಬೇಕು, ಒಂದಷ್ಟು ಕಳೆ ಕೀಳಬೇಕು. ಎಷ್ಟೆಷ್ಟು ದಿನಕ್ಕೂ ಆಗ್ತದೋ ಬಿಟ್ಕೊಡದೆ, ಈ ಕಳೆ ಬೆಳಿಲಿಕ್ಕೆ ಬಿಡಬಾರದು, ನೀರಿಲ್ದೆ ಬಿಡಬಾರದು, ಗೊಬ್ಬರ ಇಲ್ಲದೆ ಬಿಡಬಾರದು. ಏನಕ್ಕೆ ಅಂದ್ರೆ ಅದು ಚಂದಳಿರು ದಿನ ದಿನಮುಮ್ಮೊಗೆಯ, ಈ ಹಸಿರು ತಳಿರು ದಿನವೂ ಚಿಗುರುತ್ತಾ ಇರಬೇಕು. ಹಾಗೆ ನೋಡುವುದು, ಹಾಗೆ ನಿಲ್ಲಿಸುವುದೇ ಒಂದು ಧರ್ಮ ಅನ್ನುವಂಥ ಮಾತನ್ನು ಹೇಳುವಂಥದ್ದು. ಮತ್ತೆ ಇನ್ನೊಂದು ಹೇಳ್ತಾರೆ, ಈ ಧರ್ಮದ ಪರಿಪಾಲನೆಯಲ್ಲಿ ಗೋಳಾಡಲೂ ಬೇಡ, ಲೋಲಾಪ್ತಿಯೂ ಬೇಡ, ಬಾಳು ಪರಮ ಚೇತನದ ಬಾಳು ಪರಮಚೇತನದ ಕೇಳಿ ಎಂದರಿತು, ಕೇಳಿ ಎಂದೆಣಿಸಿ. ಇದು ಪರಮಚೇತನದ ಒಂದು ಆಟ, ಬ್ರಹ್ಮ ಲೀಲೆ ಅನ್ನುವಂಥ ಮಾತನ್ನ ನಾವು ನೀಡಿದ್ದೇವೆ. ಆ ಪರಮಚೇತನದ ಕೇಳಿ ಎಂದೆಣಿಸಿ, ಪಾಲಿಗನು ನೀನು ಅದರೊಳ್ಳೆನಿಪಂತೆ ಬಾಳುತ್ತಿರು. ನಿನ್ನ ಪಾಲಷ್ಟೆ, ನೀನು ಅದರಲ್ಲಿ ಬಾಳು. ಏನು ಮಾಡಬೇಕು, ಏನು ಹೇಳಿದ್ರು? ಅಂದಂದಿಗಾದ ನಿತ್ತು ಬುಡ ಕಟ್ಟಿ ಕಳೆ ತೆಗೆದು ಅಂತ. ಅಷ್ಟು ಕೆಲಸವನ್ನ ನೀನು ಮಾಡಬೇಕಾದಂತ ನಿನ್ನ ಸ್ಥಾನದಿಂದ, ನಿನಗೆ ಯಾವುದು ಈ ಸಮಾಜದಲ್ಲಿ ದೊರೆತಿದೆಯೋ ಅಂಥ ಸ್ಥಾನದಿಂದಲೇ ಸಹಕರಿಪುದಲೇ ಧರ್ಮ ಅನ್ನುವಂಥ ಮಾತನ್ನ, ಪಾಲಿಗನು ನೀನದರೊಳ್ ಎನಿಪಂತೆ ಬಾಳುತ್ತಿರು. ಈ ಕೇಳಿಯೂ ಧರ್ಮವಿಲ್ಲೋ, ಈ ಆಟ, ಈ ಬಾಳಿನ ಆಟ, ಇದು ಸಹ ಧರ್ಮ ಅಂತ ಹೇಳ್ತಾರೆ. ಮತ್ತೆ 545ನೇ ಪದ್ಯ ನೋಡೋಣ. ಆ 623ನೇ ಪದ್ಯ ನೋಡೋಣ. ಸಮಯ ಆಗ್ತಾ ಇದೆ, ಹಾಗಾಗಿ ಸ್ವಲ್ಪ ಮುಂದೆ ಹೋಗಿ. ಯಾಕೆಂದ್ರೆ ಇದು ಆ ಈ ಧರ್ಮ ಅನ್ನುವಂಥ ಮಾತು ಬಂದಾಗ, ಧರ್ಮವನ್ನ ಆಚರಿಸಬೇಕು, ಯೋಗ್ಯತೆಯಿಂದ ಸಂಪಾದಿಸಿದಂಥ ಹಣದಿಂದ ಧರ್ಮದ ಆಚರಣೆ ಆಗಬೇಕು ಅನ್ನುವಂಥದ್ದು ಹೇಳಿದ್ರಿಂದ ಆ ಧರ್ಮದ ಬಗ್ಗೆ ಕಗ್ಗದಲ್ಲಿ ಏನು ವ್ಯಾಖ್ಯಾನ ಅಂತ. ಮತ್ತೊಂದು, ಈ ಅಶ್ವತ್ಥ ಮರದ ಸೇವೆ ಅನ್ನುವಂಥದ್ದನ್ನು ಹೇಳಿದ್ರಲ್ಲ, ಮತ್ತೆ ಹೇಳ್ತಾರೆ 746ನೇ ಪದ್ಯದಲ್ಲಿ ಎಷ್ಟು ಚಂದವಾಗಿದೆ ನೋಡಿ. ನೆರಳನ್ನಿನಿತು ಕೊಡುವ, ದಣಿವನ್ನಿನಿತು ಕಳೆವ, ತಿರೆಯ ಪಯಣದ ಹೊರೆಯ ನಿನಿತು ಸುಳಿವೆ ನೆನಿಪ, ಆ ತರುವಾಗಿ ಮನೆಯೊಳೋ ಹೊರಗೋ ನೀಂ ಬೆಳೆಯುತ್ತಿರೆ ಪರಧರ್ಮವೇ. ಇದು ಈ ಈ ಧರ್ಮ ಅನ್ನುವಂಥದ್ದು ಏನಪ್ಪಾ ಅಂದ್ರೆ ಅದೇ ಅದೇ ಧರ್ಮ. ಏನು ಅಂದಾಗ, ನೆರಳ ನಿನಿತು ಕೊಡುವ, ಈ ಒಂದು ಮರವನ್ನ ಊಹಿಸ್ಕೊಳ್ಳಿ, ಅಶ್ವತ್ಥ ಮರವೇ ಆಗಿ ಊಹಿಸ್ಕೊಳ್ಳಿ. ನೆರಳನ್ನ ಅಲ್ಲಿ ಹಾದು ಹೋದವರಿಗೆಲ್ಲ ನೆರಳು ಕೊಡುತ್ತದೆ. ದಣಿವ ನಿನಿತು ತಣಿಪ, ದಣಿವಾರಿಸಿಕೊಳ್ಳಿಕ್ಕೆ ಕೆಳಗಡೆ ಕೂತು ತಣ್ಣಗೆ ಆರಾಮಾಗಿ ಇರೋದಕ್ಕೆ. ಮತ್ತೆ ತಿರೆಯ ಪಯಣದ ಹೊರೆಯ ನಿನಿತು ಸುಳಿವೆ ಈ ತಿರೆಯ ಪಯಣ ಅಂತ, ಬಾಳಿನ ಪಯಣ, ಈ ಧರಣಿಯಲ್ಲಿ ನಾವು ಸಾಗುತ್ತಾ ಇರುವಂತಹ ದಾರಿಯ ದಣಿವನ್ನ ತಣಿಸುವುದಕ್ಕಾಗಿ ಒಂದಷ್ಟು ನೆರಳನ್ನ, ಒಂದಷ್ಟು ಆ ತಣ್ಣನೆಯ ಈ ನೆರಳನ್ನ ನೀಡುವಂತಹ, ಇದಕ್ಕಾಗಿ ನಾನು ನಿಂತಿದ್ದೇನೆ ಅಂತ ಭರವಸೆ ನೀಡುವಂಥ, ತರುವಾಗಿ, ಎಲೆಯಾಗಿ, ಮರವಾಗಿ, ಕೊಂಬೆಯಾಗಿ, ಮನೆಯೊಳಗೋ ರಾಷ್ಟ್ರದಲ್ಲೋ ಸಮಾಜದಲ್ಲೋ ಹೊರಗೋ, ತರುವಾಗಿ ಮನೆಯೊಳಗೋ ಹೊರಗೋ ನೀನ್ ಬೆಳೆಯುತ್ತೀರೆ. ನೀನ್ ಪ್ರತಿದಿನ ಬೆಳೀತಾ ಇರಬೇಕು, ಬೆಳೆಸ್ತಾ ಇರಬೇಕು, ಸಮಾಜವನ್ನು ಕಟ್ಟಬೇಕು ಅನ್ನುವಂಥದ್ದು ಸಹಕರಿಪುದೆಲೆ ಧರ್ಮ ಅನ್ನುವಂಥ ಮಾತು. ಮತ್ತೊಂದು ಇದು ನಾವು ಯಾವಾಗಲೂ ಕೇಳ್ತಾ ಇರುವಂಥ ಪದ್ಯದ ಮೂಲಕ ಇಂದಿನ ಈ ಭಾಗವನ್ನ ಮುಕ್ತಾಯ ಮಾಡೋಣ. ಮತ್ತೊಮ್ಮೆ HSV ಅವರಿಗೆ ಮತ್ತು ಸಾವರ್ಕರ್ ಅವರಿಗೆ ನಮಿಸುತ್ತಾ, ಡಿ ವಿ ಜಿಯವರ 917ನೇ ಪದ್ಯ
ಆ, ನಾವೆಲ್ಲರೂ ಬಹಳ ಬಹಳ ಕಂಠಪಾಠ ಮಾಡಿರುವಂತಹ ಪದ್ಯ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತಾ ನಗುವುದು ಅತಿಶಯದ ಧರ್ಮ. ಧರ್ಮ ಅನ್ನುವಂಥದ್ದಕ್ಕೆ ಎಷ್ಟು ವಿವರಣೆಗಳನ್ನು, ವ್ಯಾಖ್ಯಾನವನ್ನು ನೀಡಿರುವಂಥದ್ದು. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುತ್ತ ನಗಿಸಿ ನಗುತ್ತ ನಗುವ ಕೇಳುತ್ತಾ ನಗುವುದು ಅತಿಶಯದ ಧರ್ಮ, ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರವ ಮಿಗೆ ಬೇಡಿಕೊಳ್ಳೋ ಮಂಕುತಿಮ್ಮ. ಇಂಥ ಒಂದು ವರವನ್ನ ಹೆಚ್ಚು ಹೆಚ್ಚಾಗಿ ಮಿಕ್ಕುವಷ್ಟು, ಆ, ಉಕ್ಕಿ ಹರಿಯುವಷ್ಟು ನನಗೆ ನೀಡಪ್ಪ ಅನ್ನುವಂಥ ಮಾತನ್ನ ಭಗವಂತನಲ್ಲಿ ನಾವು ಪ್ರಾರ್ಥಿಸಿಕೊಳ್ಳಬೇಕು. ಅಂತ ಏನ್ ಕೇಳ್ತಾರೆ, ಏನ್ ಕೇಳಬೇಕು ನಾವು? ಇದೆಲ್ಲ ಧರ್ಮ ಅಂತ ಹೇಳ್ತಾರೆ. ನಗುವುದು ಅತಿಶಯದ ಧರ್ಮ, ಮತ್ತೊಬ್ಬರನ್ನು ನಗಿಸುವುದು ಆ ಧರ್ಮ ಅಂತ ಹೇಳ್ತಾರಲ್ಲ. ನಂತರ ಈ ಸಾಲನ್ನ ನೋಡಿ ಗಮನಿಸ್ಬಿಡೋಣ. ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ. ಈ ಸಾಲು ಬಹಳ ಮುಖ್ಯವಾದದ್ದು. ನಗಿಸಿ ನಗುತ್ತ ಬಾಳುವ. ಮತ್ತೊಬ್ಬರು ನಗುತ್ತಾ ಇದ್ದಾಗ ಮತ್ಸರ, ದ್ವೇಷ, ಈರ್ಷ್ಯೆ ಇಲ್ಲದೆ, ಹೊಟ್ಟೆ ಕಿಚ್ಚಿಲ್ಲದೆ, ಮತ್ತೊಬ್ಬರ ಸುಖದಲ್ಲಿ ಸಂತೋಷದಲ್ಲಿ ಭಾಗಿಯಾಗದೆ, ಮತ್ಸರದಿಂದ ಹೊಟ್ಟೆ ಉರ್ಕೊಳ್ಳದೆ, ಅವರು ನಗುತ್ತಾ ಇದ್ದಾರಲ್ಲ ನಾನು ನಗುತ್ತೇನೆ, ಅವರ ಸಂತೋಷದಲ್ಲಿ ನಾನು ಭಾಗಿಯಾಗುತ್ತೇನೆ ಅನ್ನುವಂತಹ ನಗುವ ನಗಿಸುವ, ನಾನು ನಗುತ್ತಾ ಇರಬೇಕು, ಕೊಡುತ್ತಾ ಕೊಳ್ಳುತ್ತಾ ಸಂತಸವ ಅನ್ನುವಂಥದ್ದು. ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರವ ಮಿಗೆ ಬೇಡಿಕೊಳ್ಳೋ ಮಂಕುತಿಮ್ಮ ಅನ್ನುವಂಥ ಅದ್ಭುತವಾದಂಥ ಧರ್ಮ ಅನ್ನುವಂಥ ಒಂದು ವ್ಯಾಖ್ಯಾನವನ್ನ ಮಂಕುತಿಮ್ಮನ ಕಗ್ಗದ ಪದ್ಯದಲ್ಲಿ ನೋಡ್ತಾ ಇಂದಿಗೆ ಈ ಭಾಗವನ್ನು ಸಮಾಪ್ತಿ ಮಾಡೋಣ. ಈ ಮಾತುಗಳನ್ನು ಕೇಳಿದ್ದಕ್ಕೆ, ತಮ್ಮ ಅಮೂಲ್ಯವಾದ ಸಮಯಕ್ಕೆ ತಮಗೆ ತಲೆಬಾಗಿ ವಂದಿಸುತ್ತಾ ಇಂಥ ಒಂದು ಅವಕಾಶವನ್ನು ನೀಡಿದ ಉಮಾಮಹೇಶ್ವರ ಗುರೂಜಿಯವರಿಗೆ, ವಾಸ್ಕಿ ಯೋಗ ಕೇಂದ್ರಕ್ಕೆ ಅನಂತಾನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನಾನು ವಿರಮಿಸುತ್ತೇನೆ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.